ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಕೆಲಸ ಮಾಡೋ ವಯಸ್ಸಿನಲ್ಲಿ ಹಿಂಗೆ ತೀರ್ಕೊಂಡ್ಬಿಟ್ರೆ ದಿಲೀಪ್ ರಾಜ್ಗಾಗಲಿ ಪುನೀತ್ ರಾಜ್ಕುಮಾರ್ ಅವ್ರಿಗಾಗಲಿ ಇರಲಿಲ್ಲ. ಮಾಮೂಲಾಗಿ ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಅವ್ರು ತಿಳ್ಕೊಂಡೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ನಾನು ದಿಲೀಪ್ ರಾಜ್ ಅವ್ರನ್ನ ಅವರು ತೀರ್ಕೊಳ್ಳೋಕ್ಕಿಂತ ಒಂದು 20-25 ದಿನದ ಮುಂಚೆ ನಮ್ಗೆ ಮೀಟ್ ಮಾಡಿದ್ದೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ನಾನು ಯಾವಾಗಲೂ ಭೇಟಿ ಮಾಡಿದ್ದೀನಿ. ಬಟ್ ತುಂಬ ಜನ ಅವ್ರು ನೋಡಿದ್ರು. ಅವ್ರು ಹಿ ವಾಸ್ ಅ ವೆರಿ ಹ್ಯಾಪಿ ಪರ್ಸನ್. ಆ ಒಂದು ಸ್ಟ್ರೆಸ್ ಕೊಡುವಂಥದ್ದು ಏನೂ ಇರಲಿಲ್ಲ ಇವರಿಬ್ಬರಿಗಂತೂ. ಸೊ ಹೀಗಾಗಿ ಬೇರೆ ಏನೋ ಇರ್ಬೋದಾ ಅಂತ. ಆ ದುಡಿತನಿಂದ ನಾನು ಕೆಲವು ಸತಿ ಏನಾಗುತ್ತೆ, ನಾನೇನು ಇನ್ನೂ ಮಾಡಬೇಕಾಗಿತ್ತು ಮಾಡಿಲ್ಲ, ಏನೋ ಮಾಡಬೇಕಾಗಿತ್ತು ಮಾಡಿಲ್ಲ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕಾಸ್. ಕೆಲವು ಸತಿ ನಾವು ಸ್ಟ್ರೆಸ್ನ ಕವರಪ್ ಮಾಡಿಕೊಂಡು ಪ್ರಯತ್ನ ಮಾಡ್ತೀವಿ ಬಿಟ್ಟು ನಮ್ಗೆ ಸ್ಟ್ರೆಸ್ ಇದೆ ಅಂತ ಹೇಳಿ ನಾವು ಯಾರಿಗೂ ಹೇಳಲ್ಲ. 20, 25, 30 ಈ ವರ್ಷದಲ್ಲಿ ಇನ್ನೂ ಜಾಸ್ತಿ ಸ್ಟ್ರೆಸ್ನ ಅನುಭವಿಸಿರ್ತೀವಿ ಅಲ್ಲ. ನಾವು ಜೇಬಲ್ಲಿ ಇಟ್ಕೊಂಡು ನಮ್ಮ ಒಂದು ಪರ್ಸಲ್ಲಿ ಅದನ್ನ ಇಟ್ಕೊಂಡ್ಬಿಡಿ ಅಂತ ಕೆಲವರು ಹೇಳಿದ್ರು. ಹೌದು, ತುಂಬ ಜನರ ಮನಸ್ಸಲ್ಲಿ ಇರುವಂಥದ್ದು ಏನಂದ್ರೆ ವ್ಯಾಕ್ಸಿನೇಷನ್ ತೊಗೊಂಡ್ವಿ, ಅದು ಕೂಡ ಇದಕ್ಕೆ ಕಾರಣ. ಮೇಯ್ನ್ ಆಗಿ ದುಡ್ಡು ಇಲ್ಲ ಅಂತ ಹೇಳಿ ಸಮಾಜದಲ್ಲಿ ನಾವು ಒಬ್ಬ ಮನುಷ್ಯನಾಗ ಕಾಣಿಸ್ತಾ ಇಲ್ಲ. IT ಕಂಪನಿಗಳಲ್ಲಿ ಆಗ್ತಾ ಇರೋದು ಮೇಜರ್ ಸ್ಟ್ರೆಸ್ ಬಂದು ಇದೇನೆ. ಈ ಹಾರ್ಟ್ ಅಟ್ಯಾಕ್ ಇವೆಲ್ಲ ಆಗ್ದಂಗೆ ಇರೋದಕ್ಕೂ ಆ ರೀತಿ ಪ್ರಾಸೆಸ್ ಮಾಡ್ಬೋದು. ನಮಗೂ ಈ ಯಾವುದೇ ರೀತಿಯಲ್ಲಿ ಅನಾರೋಗ್ಯ ಬರದಂಗೆ ಕಾಪಾಡಿಕೊಂಡೋದು ಇದು ಒಂದು ದಾರಿ. ಜಿಮ್ಗೆ ಹೋಗೋದು ಕೂಡ ಅಂದ ಕಾರಣ ಈ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಅನ್ನೋದು ಒಂದು ನಂಬಿಕೆ ಅಥವಾ ಮೂಢನಂಬಿಕೆ. ಫ್ಯಾಟ್ ಅಂತ ಹೇಳಿದ ತಕ್ಷಣ ನಮ್ಮವರು ಮಾಂಸ ಅಥವಾ ಮೊಟ್ಟೆಗೆ ಹೋಗ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಹಾರ್ಟ್ ಬಗ್ಗೆ, ಹೃದಯದ ಆರೋಗ್ಯದ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀವಿ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ ಅವರು, ಹೆಲ್ತ್ ಡಿಸೈನರ್, BHMS, ಡಿಪ್ಲೊಮಾ ಇನ್ ಯೋಗ ಮತ್ತು PG ಡಿಪ್ಲೊಮಾ ಇನ್ ಸೈಕಾಲಜಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸುಬ್ಬಯ್ಯ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಿದ್ದಾರೆ. ಆದರೆ ಇವತ್ತು ನಾವು ಈ ಒಂದು ಹೃದಯದ ಆರೋಗ್ಯದ ಬಗ್ಗೆ ಮಾತಾಡೋಕ್ಕೆ ಒಂದು ಕಾರಣ ಕೂಡ ಇದೆ. ಆ ಕಾರಣ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ತುಂಬ ಜನ ಹಾರ್ಟ್ ಡಿಸೀಸ್ಗೆ, ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್, ಅದು ಬೇರೆ ಬೇರೆ ಎರಡೂ ಕೂಡ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಕೆಲವೊಂದು ತುಂಬ ಫೇಮಸ್ ಆಗಿರೋ ಹೆಸರುಗಳು ಗೊತ್ತಾಗ್ತವೆ. ಉದಾಹರಣೆಗೆ ದಿಲೀಪ್ ರಾಜ್ ಇತ್ತೀಚೆಗೆ ತೀರ್ಕೊಂಡ್ರು. ಅವರು 50 ಆಸುಪಾಸಿದ್ರು. ಸೊ ಈ ಥರ ಯುವ ಜನತೆ ಕೆಲಸ ಮಾಡೋ ವಯಸ್ಸಿನಲ್ಲಿ ಹಿಂಗೆ ತೀರ್ಕೊಂಡ್ಬಿಟ್ರೆ ಅದು ಸಮಾಜಕ್ಕೂ ಲಾಸು ಮತ್ತು ಕುಟುಂಬಕ್ಕಂತೂ ಅಫ್ಕೋರ್ಸ್ ದೊಡ್ಡ ಲಾಸ್ ಅದು. ಹೀಗಾಗಿ ಇದಕ್ಕೇನು ಕಾರಣ, ಇದಕ್ಕೇನು ಪರಿಹಾರ, ಈ ಬಗ್ಗೆ ಹೇಳ್ಬೋದಾ ಸರ್? ಇದು ಸಮಾಜ, ಕುಟುಂಬ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ರೀತಿ ಆಗಬಾರದು. ಪ್ರಪಂಚಾದ್ಯಂತ 66% ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಅದು ಪ್ರಮುಖವಾದ ಕಾರಣ ಏನು ಅಂತ ಹೇಳಿದರೆ, ಒಂದು ಬ್ಯಾಡ್ ಹ್ಯಾಬಿಟ್ಸ್. ಆದರೆ ದಿಲೀಪ್ ರಾಜ್ಗಾಗಲಿ ಪುನೀತ್ ರಾಜ್ಕುಮಾರ್ ಅವ್ರಿಗಾಗಲಿ ಇರಲಿಲ್ಲ. ಎರಡನೇದು ಒಬೇಸಿಟಿ, ಇಬ್ಬರು ಒಬೇಸಿಟಿ ಪರ್ಸನ್ಸ್ ಅಲ್ಲ. ಈ ರೀತಿ ನೋಡಿದ್ದಾಗ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತೇಳಿ, ಅದು ಏನು ಕಾರಣ ಅಂತ ಹೇಳಿದಾಗ ಅವ್ರ ಒತ್ತಡಗಳು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ದಿನನಿತ್ಯ ಅವ್ರಿಗವರು ಪ್ರೋತ್ಸಾಹ ಕೊಟ್ಕೊಳ್ತಾರೆ. ಆದರೆ ಆ ಪ್ರೋತ್ಸಾಹ ಕೊಡೋದು ಯಾವಾಗ, ಹೇಗೆ ಅಂತ ಹೇಳಿದ್ದಾಗ ಅತ್ಯಂತ ಮುಖ್ಯವಾದದ್ದು ಅವ್ರಿಗೆ ಮಾನಸಿಕವಾಗಿ, ಶಾರೀರಿಕವಾಗಿ, ಮುಖ್ಯವಾಗಿ ನಮ್ಮ ಹೈಪೋಥ್ಯಾಲಮಸ್, ಇನ್ಸುಲಾ ಅಂತೇಳಿ ಒಂದು ಕೆಲವು ಭಾಗಗಳಿದೆ. ಅದು ಒತ್ತಡ ಆಗಿ ಆಗಿ ಕೆಮಿಕಲ್ಸ್, ಹ್ಯಾಪಿ ಕೆಮಿಕಲ್ಸ್ ಬದಲಾಗಿ ಕಾರ್ಟಿಜೋಲ್ ಅಂಥೇಳಿ ಒಂದು ಕೆಮಿಕಲ್ ತಯಾರಾಗುತ್ತೆ. ಅಸಿಟೈಲ್ ಕೊಲೈನ್ ಅಂತೇಳಿ ಇನ್ನೊಂದು ಕೆಮಿಕಲ್. ಈ ಎರಡು ಕೆಮಿಕಲ್ನಿಂದ ಡೈರೆಕ್ಟಾಗಿ ಕಾರ್ಡಿಯಾಕ್ ಮೇಲೆ ಕೆಲಸ ಮಾಡುತ್ತೆ. ಇವು ಒಂದು ಕಾರ್ಡಿಯಾಕ್ ಅನ್ನೋದಕ್ಕಿಂತ ಬೇರೆ ಬೇರೆ ಅವಯವಗಳ ಮೇಲೇನೂ ಇರುತ್ತೆ. ಆದರೆ ಅತ್ಯಂತ ಮುಖ್ಯವಾದದ್ದು ಕಾರ್ಡಿಯಾಕ್ ಬಂಡಲ್ ಆಫ್ ಹಿಸ್ ಅಂತೇಳಿ, ನಮ್ಮ ಹಾರ್ಟ್ ಹೀಗಿದ್ದಾಗ ಮಧ್ಯದಲ್ಲಿ ಒಂದು ಥ್ರೆಡ್ ರೀತಿಯಲ್ಲಿ ಮಾಂಸಖಂಡಗಳಿದೆ. ಆ ಮಾಂಸಖಂಡಗಳು ಇದ್ದಕ್ಕಿದ್ದಂಗೆ ರಕ್ತ ನಿಂತೋಗಿದ್ದಾಗ ಏನಾಗುತ್ತೆ, ನಿಂತೋಗುತ್ತೆ. ಅದನ್ನು ರಿಪೇರಿ ಮಾಡೋದಕ್ಕೆ ಚಾನ್ಸ್ ತುಂಬ ಕಡಿಮೆ ಇದೆ. ಇವ್ರಿಗೆ ನಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಹೋಗಿದ್ರು ಹಿಂಗೆ ಮಾಮೂಲಾಗಿ ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಅವ್ರು ತಿಳ್ಕೊಂಡೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂಥೇಳಿ ನಮ್ಮ 199 ಅಲ್ಲ 100 ತಿಳ್ಕೊಂಡೋದು. ಎಲ್ಲೋ ಕ್ಲಿನಿಕ್ ಹೋಗ್ತೀವಿ, ಇಮಿಡಿಯೇಟಾಗಿ ಆ ಕ್ಲಿನಿಕ್ ಹೋಗಿದ್ದಾಗ ಅವ್ರೇನು ಮಾಡ್ತಾರೆ, ಓ ಹಿಂಗಿದೆ ಹಾರ್ಟ್ ವೇರಿಯೇಷನ್ಸ್ ಇರೋಷ್ಟಿಗೆ ಅಷ್ಟರೊಳಪಟ್ಟು ಒಂದು ಅರ್ಧ ಗಂಟೆ ಆಗೇ ಆಗುತ್ತೆ.
ನೀವು ಎಷ್ಟೇ ಕಾರ್ ಇರಲಿ ಏನೇ ಇರಲಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಅಲ್ಲಿ ಡಾಕ್ಟ್ರು ಇರಬೇಕು ಮತ್ತು ಇದೆಲ್ಲನೂ ಕೌಂಟ್ ಆಗುತ್ತೆ. ಇದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಆ ಗೋಲ್ಡನ್ ಅವರ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇರಲ್ಲ. ಈ ಅತ್ಯಂತ ಅದು ನಮ್ಗೆ ಗೊತ್ತಾಗಬೇಕಾಗಿರೋದೇನು ಅಂತ ಹೇಳಿದರೆ, ಫಸ್ಟ್ ಬಂದು ನಿಮ್ಮ ಆಹಾರ ಶೈಲಿ, ನಿಮ್ಮ ವ್ಯವಹಾರ ಪದ್ಧತಿ ಎಲ್ಲನೂ ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಮಾಡಿದ್ದಾಗ. ಎಸ್, ನಾನು ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ, ಆಹಾರದ ಬಗ್ಗೆ. ಸರ್ ಒಂದೇನಂತಂದರೆ, ನಾನು ದಿಲೀಪ್ ರಾಜ್ ಅವ್ರನ್ನ ಅವರು ತೀರ್ಕೊಳ್ಳೋಕ್ಕಿಂತ ಒಂದು ತಿಂಗಳ ಮುಂಚೆ, ಒಂದು 20-25 ದಿನದ ಮುಂಚೆ ನಮ್ಮ ಮೀಟ್ ಮಾಡಿದ್ದೆ. ಆ ಒಂದು ಸಂದರ್ಶನ ನಮ್ಮ ಈ ಮಾಯ ಯೂಟ್ಯೂಬ್ ಚಾನಲ್ ಇದೆ, ಆಸಕ್ತರು ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಗೌರಿ ಶಕಿ ಸ್ಟುಡಿಯೋದಲ್ಲಿದೆ. ಅದರಲ್ಲಿ ಅವರು ಏನು ಹೇಳಿದರು ಅಂತಂದ್ರೆ, ನನಗೆ ಇಷ್ಟು ವರ್ಷ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಈಗ ನಾನು ಐ ಆಮ್ ಹ್ಯಾಪಿ, ಈಗ ನಾನು ಐ ಫೀಲ್ ಐ ಆಮ್ ಅಲೈವ್ ಅಂತಲೇ ಹೇಳಿದ್ದಾರೆ. ಯಾಕೆ ಅಂದರೆ ಅವ್ರು ಏನು ಅಂದ್ಕೊಂಡಿದ್ರು, ಫೈನಾನ್ಷಿಯಲ್ ಇರ್ಬೋದು, ಬೇರೆ ಬೇರೆ ಸ್ಟ್ರಗಲ್ಗಳು, ಅದರಿಂದ ದಾಟ್ಕೊಂಡು ಅವರೊಂದು ಪ್ರೊಡಕ್ಷನ್ ಹೌಸ್ ಮಾಡಿ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ದುಡ್ಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ಅಪಾರ್ಚುನಿಟಿಗಳು ಕೂಡ ಬರ್ತಾ ಇದೆ ಒಂದು ಹಂತಕ್ಕೆ. ಸೊ ಹಿ ವಾಸ್ ಹ್ಯಾಪಿ. ಎಲ್ಲ ಮುಗಿದು ಹ್ಯಾಪಿ ಆಗಿರೋ ಟೈಮಲ್ಲಿ ಅವರು ತೀರ್ಕೊಂಡಿದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ನಾನು ಅಂದರೆ, ಬರೀ ನಮಗೆ ಇವೆರಡೇ ಕೇಸ್ ಗೊತ್ತಿದೆ, ಇದು 100 ಕೇಸ್ಗಳು ಇರ್ತವೆ, ಸಾವಿರಾರು ಕೇಸ್ಗಳಿದೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ನಾನು ಯಾವಾಗಲೂ ಭೇಟಿ ಮಾಡಿದ್ದೀನಿ, ಬಟ್ ತುಂಬ ಜನ ಅವ್ರು ನೋಡಿದ್ದಾರೆ. ಅವ್ರು ಹಿ ವಾಸ್ ಅ ವೆರಿ ಹ್ಯಾಪಿ ಪರ್ಸನ್. ಅವ್ರ ಫ್ಯಾಮಿಲಿನಲ್ಲಿ ಅವರು ತುಂಬ ಹ್ಯಾಪಿ. ಸೊ ಇಲ್ಲಿ ಅಂದರೆ ಆ ಒಂದು ಸ್ಟ್ರೆಸ್ ಕೊಡುವಂಥದ್ದು ಏನೂ ಇರಲಿಲ್ಲ ಇವರಿಬ್ಬರಿಗಂತೂ. ಸೊ ಹೀಗಾಗಿ ಬೇರೆ ಏನೋ ಇರ್ಬೋದಾ ಅಂತ ನಮ್ಗೆ ಗೊತ್ತಾಗದಿರೋ ಅಂತ ರೀಸನ್. ಮೇಯ್ನಾಗಿ ಸ್ಟ್ರೆಸ್ ಇಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಹ್ಯಾಪಿ ಪರ್ಸನ್ ಅಂತಲೇ ಕರೆಯೋದಕ್ಕಿಂತ ಹ್ಯಾಪಿನೇ, ಈಸ್ ಆಲ್ವೇಸ್ ಹ್ಯಾಪಿ ವಿತ್ ಆಲ್ ಥಿಂಗ್ಸ್. ಏನೇ ಹೇಗೆ ಬರುತ್ತೆ ಅದನ್ನು ತಗೊಂಡೋ ವ್ಯಕ್ತಿ. ಆದರೆ ಅವ್ರಿಗೆ ನಾನೇನಾದರೂ ಸಮಾಜಕ್ಕೆ ಕೊಡ್ಬೋದಾ ಅನ್ನೋದು ಆ ದುಡಿತ ಇತ್ತು. ಆ ದುಡಿತನಿಂದ ನಾನು ಕೆಲವು ಸತಿ ಏನಾಗುತ್ತೆ, ನಾನೇನು ಇನ್ನೂ ಮಾಡಬೇಕಾಗಿತ್ತು ಮಾಡಿಲ್ಲ, ಈ ಎಕ್ಸೈಟ್ಮೆಂಟ್ನಲ್ಲಿರ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್. ಇನ್ನು ದಿಲೀಪ್ ರಾಜ್ ಅವರು ನಾವು ಕೇಸ್ ತಗೊಂಡಿದ್ದಾಗ ಈ ಸ್ಟ್ರಗಲ್ ಲಾಟ್, ಒಂದು ಆ್ಯಕ್ಟ್ರಾಗಿ ನಿಂತ್ಕೊಂಡು ಕಷ್ಟ ಬಿದ್ದರು, ಒಬ್ಬ ಪ್ರೊಡಕ್ಷನ್ ಹೌಸ್ ಮಾಡೋದು ಕಷ್ಟ ಬಿದ್ದರು. ಅತ್ಯಂತ ಮುಖ್ಯವಾದದ್ದು, ಪ್ರತಿಯೊಂದು ಹೆಜ್ಜೆನಲ್ಲಿನೂ ಅವ್ರದ್ದೇ ಆದ ಒಂದು ಫಾರ್ಮ್ ಹೌಸ್ ಆಗಲಿ ಏನೇ ಮಾಡಿದ್ರು ಅವ್ರಿಗೆ ಮೂಲಾಧಾರ, ಬೇರೆ ದಾರಿ ಇರಲಿಲ್ಲ ಅವರಿಗೆ. ಆ ದಾರಿನಲ್ಲಿ ಕೆಲವು ಸತಿ ನಾವು ಸ್ಟ್ರೆಸ್ನ ಕವರಪ್ ಮಾಡಿಕೊಂಡು ಪ್ರಯತ್ನ ಮಾಡ್ತೀವಿ ಬಿಟ್ಟು, ನಮ್ಗೆ ಸ್ಟ್ರೆಸ್ ಇದೆ ಅಂತೇಳಿ ನಾವು ಯಾರಿಗೂ ಹೇಳಲ್ಲ. ಇರ್ಬೋದು ಸರ್. ಆಮೇಲೆ ಈಗ ನಾವು ಅಂದರೆ ನನಗನ್ಸುತ್ತೆ, ಗೊತ್ತಿಲ್ಲ ನನಗೆ, ನಾವು 20, 25, 30 ಈ ವರ್ಷದಲ್ಲಿ ಇನ್ನೂ ಜಾಸ್ತಿ ಸ್ಟ್ರೆಸ್ನ ಅನುಭವಿಸಿರ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೌಕರಿ, ಆಮೇಲೆ ಆವಾಗಿನ ಟೈಮಿಂದ ರಿಲೇಷನ್ಶಿಪ್ ಸ್ಟ್ರೆಸ್ಗಳು ಎಷ್ಟೋ ಜನರಿಗೆ, ಓಕೆ, ಬ್ರೇಕಪ್ ಮಾಡ್ಕೊಳ್ಳುವಂಥದ್ದು, ಜಾಬಿಂದ ಹೋಗುವಂಥದ್ದು, ಏನೇನೋ ಸ್ಟ್ರೆಸ್ಗಳಿರ್ತವೆ. ಬಟ್ ಆ ಟೈಮಲ್ಲಿ ಹಾರ್ಟ್ ಸ್ಟ್ರಾಂಗ್ ಇರುತ್ತೆ ನನ್ನ ಪ್ರಕಾರ. ಐ ಡೋಂಟ್ ನೋ, ಬಟ್ 44, 45, 50, 55 ಆದಮೇಲೆ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ ಬಹುಶಃ, ಗೊತ್ತಿಲ್ಲ ನನಗೆ ಸರ್. ಅದು ನಿಜವಾಗ್ಲೂ ತಾವು ಹೇಳಿರೋದು ಕರೆಕ್ಟೇ. ಈಗ ಫಸ್ಟ್ ಹೆಜ್ಜೆ ಇಡುವಾಗ 3ನೇ ಸ್ಟೆಪ್ ಮೇಲೆ ಹೋಗಿದ್ದಾಗ ಡಿಫ್ರೆನ್ಸ್ ಏನು, ಆ ವಿಧಾನ ಇದು. ಫಸ್ಟ್ನಲ್ಲಿ ನಾವು ಏನು ಮಾಡ್ತೀವಿ, ಹುಮ್ಮಸ್ಸಿರುತ್ತೆ, ಜೊತೆಯಲ್ಲಿ ಓಡ್ತೀವಿ. ಆವಾಗ ಅದು 1 kg, 2ನೇ kg, 3ನೇ kg, 100 kgಗೆ ಆಗಿದ್ದಾಗ ಏನಾಗುತ್ತೆ, ಮನುಷ್ಯ ಎಂಥವನು ಬಗ್ತಾನೆ. ಆ ರೀತಿ ಇದನ್ನು ನಾವು ಫಸ್ಟ್ನಲ್ಲಿ ಗೊತ್ತಾಗಲ್ಲ. 2ನೇ ಟೈಮು ಸ್ವಲ್ಪ ಭಾರ, 3ನೇ ಸ್ಟೆಪ್ನಲ್ಲಿ ಇನ್ನೊಂದು ಭಾರ, 1 kg ಜಾಸ್ತಿ ಆಗ್ತಾ ಈ ಪ್ರೆಷರ್ ಬಂದು ಅಡ್ಜಸ್ಟ್ ಮಾಡೋಕೆ ಆಗದಿರೋ ಅಷ್ಟು ಪ್ರೆಷರ್ ಆಗ್ತಾ ಇದೆ. ಸರ್, ಒಂದು ನಾನು ಕೇಳಬೇಕು ಅಂದ್ಕೊಂಡೆ, ಏನಂದರೆ ಇತ್ತೀಚೆಗೆ ಒಬ್ಬರು ಯಾರೋ ಹೇಳಿರೋದು ನನಗೆ, ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಒಂದು ಟ್ಯಾಬ್ಲೆಟ್, ಯಾವುದೋ ಒಂದು ಟ್ಯಾಬ್ಲೆಟನ್ನೇ ಯಾವಾಗಲೂ ಜೇಬಲ್ಲಿ ಇಟ್ಕೊಂಬಿಡಿ, ಓಕೆ, ಆ ಒಂದು ನಿಮಗೆ ಆ ಥರ ಸಿಮ್ಟಮ್ಸ್ ಏನಾದರೂ ನಿಮಗೆ ಎಡಭಾಗಕ್ಕೆ ನೋವು ಆ ಥರ ಬಂದರೆ ಅದನ್ನು ನೀವು ನಾಲ್ಗೆ ಕೆಳಗಡೆನೋ ಎಸ್ಕೋಪ್ರಿನ್ ಅಂತೇಳಿ, ಆಸ್ಪ್ರಿನ್ ಅದು ಎಸ್ಕೋಪ್ರಿನ್ ಅಂತೇಳಿ ನಮ್ಮ ಅಲೋಪತಿನಲ್ಲಿ ಮಾತ್ರ ಇದೆ. ಅದು ಆಸ್ಪ್ರಿನ್ ಬಂದು ಪ್ರಿವೆಂಟಿವ್ ಮೆಡಿಸಿನ್ ಅಂತಲೇ ಕರೀತಾರೆ. ಜಸ್ಟ್ ಒಂದು 5 ಪೈಸೆ 10 ಪೈಸೆ ಅಷ್ಟೇ. ಅದು ಎಲ್ಲಿ ಮೆಡಿಕಲ್ ಸ್ಟೋರ್ನಲ್ಲಿನೂ ಸಿಕ್ಕುತ್ತೆ. ಡಯಾಗ್ನೋಸ್ ಅನ್ನೋದಕ್ಕಿಂತ ಇಟ್ಕೊಂಡಿರೋದು ಉತ್ತಮ ಅಂತೇಳಿ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದಾಗ. ಅದು ಸಡನ್ನಾಗಿ ತೊಗೊಂಡಿದ್ದಾಗ ಇಮಿಡಿಯೇಟ್ ಅದೇನು ನುಂಗಬೇಕಾಗಿಲ್ಲ, ಚೂಬಲ್ ಜಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅದನ್ನು ಇದ್ದರೆ ಒಳ್ಳೆಯದು. ಆದರೆ ಯಾವಾಗಲೂ ನಮ್ಗೆ ಗೊತ್ತಾಗುತ್ತಾ ಸರ್? ಅಲ್ಲ, ನಾವು ಜೇಬಲ್ಲಿ ಇಟ್ಕೊಂಡು ನಮ್ಮ ಒಂದು ಪರ್ಸಲ್ಲಿ ಅದನ್ನ ಇಟ್ಕೊಂಡ್ಬಿಡಿ ಅಂತ ಕೆಲವರು ಹೇಳಿದರು. ಹೌದು. ಸೊ ಅದು ನಾನು ಬಂದಾಗ ನಾನು ಹೋಮಿಯೋಪತಿ ಡಾಕ್ಟರ್, ನಾನು ಅಲೋಪತಿ ಪ್ರಿಸ್ಕ್ರಿಪ್ಷನ್ ಕೊಡೋಂಗಿಲ್ಲ. ಅದು ಪ್ರಿವೆಂಟಿವ್ ಮೆಡಿಸಿನ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ಇಟ್ ಇಸ್ ಎ ವರ್ಡ್, ಯು ಹ್ಯಾವ್ ಟು ಟೇಕ್ ಕಾರ್ಡಿಯಾಲಜಿಸ್ಟ್
ಒಪಿನಿಯನ್. ಐ ಅಂಡರ್ಸ್ಟ್ಯಾಂಡ್ ಸರ್. ಸರ್, ಇನ್ನೊಂದು ಇದರಲ್ಲಿ ನಾನು ಬೇರೆ ವಿಚಾರಗಳ ಬರೋಕ್ಕಿಂತ ಮುಂಚೆ ತುಂಬ ಜನರ ಮನಸ್ಸಲ್ಲಿ ಇರುವಂಥದ್ದು ಏನಂದರೆ ವ್ಯಾಕ್ಸಿನೇಷನ್, ನಾವೇನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡ್ವಿ ಅದು ಕೂಡ ಇದಕ್ಕೆ ಕಾರಣ. ಕೆಲವೊಬ್ಬರು ಅದನ್ನು ಆ ಥರ ಅಂದ್ಕೊಂಡಿದ್ದಾರೆ. ಅದು ಒಪಿನಿಯನ್ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಕೋವಿಡು ಅದು ಇದು ಎಲ್ಲ ಅನ್ನೋದಕ್ಕಿಂತ ಹಣದ ವ್ಯಾಮೋಹಗಳು. ಈಗ ನಾನೇ ಇದ್ದೀನಿ, ಯಾರೇ ಇದ್ರೂ ನಾವು ಒಂದು ಸ್ಟೇಟಸ್ ನೋಡಲ್ಲ. ಒಂದು ಸ್ಟೇಟಸ್ ಆದಮೇಲೆ ಇನ್ನೊಂದು, ಮತ್ತೊಂದು, ಮಗದೊಂದು. ನಾವು ಮುಂಚೆನೇ ಕೆಲವು ಎಪಿಸೋಡ್ಸ್ನಲ್ಲಿನೂ ಇದ್ರ ಬಗ್ಗೆ ಮಾತಾಡಿದ್ದೀವಿ. 100 ರೂಪಾಯಿ ಇದ್ದಾಗ 1000 ರೂಪಾಯಿ, 1000 ರೂಪಾಯಿ ಇದ್ದಾಗ 10,000, ಲಕ್ಷ, ಕೋಟಿ, ಇದು ಹಂಗಾಗೋಗಿದೆ. ಲಕ್ಷ ಅನ್ನೋದು ಈಗ ಅಲಕ್ಷ್ಯ ಆಗೋಗಿದೆ. ಎಲ್ಲರಲ್ಲಿನೂ ನಮಗೇನಾಗ್ತಾ ಇದೆ, ಮೇಯ್ನಾಗಿ ದುಡ್ಡು ಇಲ್ಲ ಅಂತೇಳಿ ಸಮಾಜದಲ್ಲಿ ನಾವು ಒಬ್ಬ ಮನುಷ್ಯನಾಗ ಕಾಣಿಸ್ತಾ ಇಲ್ಲ. ಯಾವುದಕ್ಕೆ ಆಗಲಿ ಬೇಕಾಗಿರೋದು, ನಾವು ಈಗ ಇಲ್ಲಿ ಬರಬೇಕಾದ್ರೂ ನಾನು ಮೆಟ್ರೋನಲ್ಲಿ ಬರಬೇಕು ಅಥವಾ ಕಾರ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಪೇ ಡೌನ್. ಆ ಹಣ ಕೊಡೋಕ್ಕಿಂತ ಮುಂಚೆ ನಾನು ದುಡ್ದಿರಬೇಕು. ಪ್ರತಿಯೊಂದು ಸತಿ ಸಾಲ ಮಾಡೋಕ್ಕಾಗೋದಿಲ್ಲ. ಸಾಲ ಮಾಡಿದ್ದವರು ಈಗ IT ಕಂಪ್ನಿಗಳಲ್ಲಿ ಆಗ್ತಾ ಇರೋದು ಮೇಜರ್ ಸ್ಟ್ರೆಸ್ ಬಂದು ಇದೇನೆ. ನಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮಗೂ ದಿಲೀಪ್ ರಾಜ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಅಂತ ನಾವು ಹೆಸರು, ಯಾಕಂದರೆ ಅವರು ಪ್ರಮುಖರಾಗಿರೋದ್ರಿಂದ ಹೇಳ್ತಾ ಇದ್ವಿ, ಆತ್ಮೀಯರು ಅಂತ ಹೇಳಿರೋ ರೀತಿಯಲ್ಲಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಾವಿರಾರು ಜನ ಸತ್ತೋಗಿರೋರನ್ನ, ಯಂಗ್ಸ್ಟರ್ಸ್ನ ನಮ್ಗೆ ಗೊತ್ತಾಗಲ್ಲ. ಕಾರಣ ಒಂದೇ ಒಂದು, ಈ ತಾವು ಹೇಳ್ದಂಗೆ ರಿಲೇಷನ್ಶಿಪ್ದು ಮೇಯ್ನ್ ಆಗಿ ನನ್ನ ಯಂಗ್ಸ್ಟರ್ಸ್ನಲ್ಲಿ ಜಾಸ್ತಿ ಜನರಲ್ಲಿ ನೋಡ್ತಾ ಇರೋದು ರಿಲೇಷನ್ಶಿಪ್. ಬಾರೋ ಹೋಗೋ, ಇಬ್ಬರು ದುಡಿತಾರೆ, ಲವ್ ಮ್ಯಾರೇಜು, ಅಣ್ಣ ತಮ್ಮ ಅಕ್ಕ ತಂಗಿ ಸಪೋರ್ಟ್ ಇಬ್ರಿಗೂ ಇಲ್ಲ. ಅವಾಗ ಏನಾಗ್ತಾಯಿದೆ, ಫೈನಲ್ ಆಗಿ ನೀನೆಷ್ಟು ನಾನೆಷ್ಟು, ಇದೆಲ್ಲ ಆಗಿ ಈ ಸ್ಟ್ರೆಸ್ನ ಯಾರೂ ಹ್ಯಾಂಡಲ್ ಮಾಡ್ತಾ ಇಲ್ಲ. ಸೈಕೋಡೆಲಿಕ್ ಅಂತೇಳಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಸೈಕೋಡೆಲಿಕ್ ಅಂತ ಹೇಳಿದರೆ ನಾವು ಏದೇ ರೀತಿಯಲ್ಲಿ ಈ ಡ್ರಗ್ ಅಡಿಕ್ಷನ್ ಇಲ್ದಿರೋ ರೀತಿಯಲ್ಲಿ ನಾವು ಆ ಸೊಮಾಂಬುಲೆನ್ಸ್ಗೆ ಹೋಗ್ಬೋದು. ಹೌದಾ? ಅದನ್ನು ಸೊಮಾಂಬುಲೆನ್ಸ್ ಅಂದರೆ ಮತ್ತು ಓಕೆ, ನಾವು ಡ್ರಗ್ಸ್ ತಗೊಂಡ್ರೆ ಎಷ್ಟು ಶರೀರ ಎಲ್ಲ ಎಲ್ಯೂಜಿನೇಷನು, ಡೆಲ್ಯೂಜಿನೇಷನ್ಸು ಎಲ್ಲನೂ ಬರುತ್ತೋ ಆ ರೀತಿ ನಾವು ನಮ್ಮ ಶರೀರಕ್ಕೆ ಹೋಗ್ಬೋದು. ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ ಕಾರಣ ಒಂದೇನೆ. ಈಗ ನಾಗಾ ಸಾಧುಗಳು ಇವರೆಲ್ಲನೂ ಗಾಂಜಾ ತೊಗೊಳ್ತಾರೆ. ನಾನು ಗಾಂಜಾ ತಗೊಂಡೋದಕ್ಕೂ ನನಗೆ ಅದು ಇಷ್ಟನೂ ಇಲ್ಲ. ಆದರೆ ಅಡಿಕ್ಷನ್ ಅನ್ನೋದಕ್ಕಿಂತ ನಮಗೂ ಆ ರೀತಿ ಎಕ್ಸ್ಪೀರಿಯನ್ಸ್, ದೇವ್ರ ಜೊತೆನಲ್ಲಿ ಇರಬೇಕು, ನನ್ನ ಆಂಜನೇಯ ಸ್ವಾಮಿ ನಾನು ತಪ್ಕೊಂಡಿರಬೇಕು, ಇವೆಲ್ಲ ಹೇಳಿದ್ದಾಗ ಆ ಹೆಲ್ಯೂಜಿನೇಷನ್ಗೆ ಹೋಗಲೇಬೇಕು. ಅವಾಗೇನು ಮಾಡ್ತೀವಿ, ಐ ವಿಲ್ ಬಿಕಮ್ ಮೈ ಓನ್ ಮೆಂಟಲ್ ಸ್ಟೇಟಸ್ ಪರ್ಸನ್. ಆ ಸ್ಟೇಟಸ್ ಬರೋದಕ್ಕೆ ನಮಗೂ ನಮ್ಮದೇ ಆದ ಒಂದು ಸ್ಟೇಜಸ್ಗೆ ಹೋಗಬೇಕು. ಅದು ಸೈಕೋಡೆಲಿಕ್ ಅಂತ ಹೇಳ್ತೀವಿ. ಏನು ಸೈಕೋಡೆಲಿಕ್ ಅಂದರೆ? ಯೋಗನೇ ಸರ್. ಯೋಗದಲ್ಲಿ ತುಂಬ ಅದು ನಮ್ಮನ್ನು ನಾವು ಟ್ರಾನ್ಸ್ಫಾರ್ಮೇಷನ್, ಟ್ರಾನ್ಸ್ಗೆ ಹೋಗೋದು. ಟ್ರಾನ್ಸ್ಫಾರ್ಮೇಷನ್ ಪೂರ್ತಿಯಾಗಿ ನಮ್ಮ ಶರೀರ ನಮ್ಮ ಸ್ವಾಧೀನ ಇದ್ರೂ ವಿ ಆರ್ ನಾಟ್ ಅವೇರ್ ದಟ್ ವಿ ಆರ್ ಇನ್ ದಿಸ್ ಕಂಡೀಷನ್. ಆ ರೀತಿಯಲ್ಲಿ ಇದನ್ನು ತುಂಬ ಕಡಿಮೆ ಜನ ಪ್ರಾಕ್ಟೀಸರ್ಸ್ ಇದ್ದೀವಿ ಪ್ರಪಂಚಾದ್ಯಂತ ಸೇರಿ. ಸೈಕೋಡೆಲಿಕ್ನಲ್ಲಿ ಈಗ ಅನಸ್ತೀಷಿಯಾ ಕೊಡ್ತಾರೆ. ಅನಸ್ತೀಷಿಯಾ ಕೊಟ್ಟಾಗ ಏನಾಗುತ್ತೆ, ನಮ್ಮ ಪಾರ್ಟ್ ಸ್ವಾಧೀನ ಇರಲ್ಲ. ಆ ರೀತಿಯಲ್ಲಿ ಪ್ರಜ್ಞೆ ಇಲ್ದಿರೋ ಸ್ಟೇಟಸ್ಗೆ ನಾವು ತೊಗೊಂಡು ಹೋಗ್ಬೋದು ನಮ್ಮ ಶರೀರನ. ಅದನ್ನು ಯಾಕೆ ಮಾಡ್ತೀವಿ ಅನ್ನೋದಕ್ಕಿಂತ ಈ ಹಾರ್ಟ್ ಅಟ್ಯಾಕ್ ಇವೆಲ್ಲ ಆಗ್ದಂಗೆ ಇರೋದಕ್ಕೂ ಆ ರೀತಿ ಪ್ರಾಸೆಸ್ ಮಾಡ್ಬೋದು. ಅಂದರೆ ನಮ್ಮ ಯೋಗ ವೇನಲ್ಲಿ ಇಟ್ ಇಸ್ ನಾಟ್ ಸಮಥಿಂಗ್ ರಾಂಗ್ ಅಗೇನ್ಸ್ಟ್ ದಿ ಪ್ರಾಕ್ಟೀಸಸ್. ನೀವು ಅದೇ ಡ್ರಗ್ಸ್ ಅವು ತೊಗೊಂಡಿದ್ದಾಗ ನಿಮ್ಗೆ ಆ ಮಾರ್ಫಲಾಜಿಕಲ್ ಚೇಂಜಸ್ ಇರುತ್ತೆ. ನಮ್ಮಲ್ಲಿ ನಾವೇ ಮಾಡ್ಕೊಂಡಿದ್ದಾಗ, ನಮ್ಮ ಯೋಗಿಕ್ ವೇನಲ್ಲಿ ಮಾಡಿದ್ದಾಗ ಇದನ್ನು ನಾವು ಯಾವುದೇ ಕಾರಣಕ್ಕೂ ಅಗೇನಿಸ್ಟ್ ದಿ ಫಾರ್ಮುಲಾಸ್ ಅಲ್ಲ, ನಮ್ಮ ಶರೀರ ಪರ್ಮಿಟ್ ಮಾಡೋವರೆಗೆ ಹೋಗ್ತೀವಿ. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಥರ ನಾವು ಪೂರ್ತಿ ಶರೀರನ ನಾವು ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ನ ವ್ಯಾನ ಪ್ರಾಣ ಅಂತ ಕರಿತೀವಿ. ಪಂಚಪ್ರಾಣಗಳಲ್ಲಿ ವ್ಯಾನ ಪ್ರಾಣ, ವ್ಯಾನ ಅಂತ ಹೇಳಿದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್. ಇಟ್ ಇಸ್ ವಾಟರ್, ಬ್ಲಡ್, ಲಿಂಫ್ ಇವೆಲ್ಲನೂ ಇರುತ್ತೆ. ಇಟ್ ಇಸ್ 100% ಸೈನ್ಸ್. ಇವನ್ನ ನಾವು ಪ್ರಾಪರಾಗಿ ಚಾನಲೈಸೇಷನ್ ಮಾಡ್ಕೊಳ್ತೀವಿ.
ಅದು ಜಾಸ್ತಿ ಕಡಿಮೆ ಇದ್ದಾಗ ಮಾತ್ರನೇ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರುವಂಥದ್ದು. ಮುಖ್ಯವಾಗಿ ನಮ್ಮ CSF ಫ್ಲೂಯಿಡ್, ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಏನಿದೆಯೋ ಬೆನ್ನಲ್ಲಿ, ಅದರಲ್ಲಿ 4 ಟೈಮ್ಸ್ ಮಾತ್ರ ನಾವು ಲಾಸ್ಟ್ ಒಂದು 3-4 ಎಪಿಸೋಡ್ಸ್ ಮುಂಚೆನೂ ಮಾಡಿದ್ದೀವಿ. 4 ಟೈಮ್ಸ್ ಮಾತ್ರ ನಮ್ಮ ಶರೀರದಲ್ಲಿ ಓಡಾಡುತ್ತೆ. ಏನು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್, ನಮ್ಮ ಬೆನ್ನಲ್ಲಿ ಇರುವಂಥ ಫ್ಲೂಯಿಡ್, ಆ ಫ್ಲೂಯಿಡ್ ಒಂದು ಆದಷ್ಟು ಕಡಿಮೆ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಬರೋಕ್ಕಿಂತ ಮುಂಚೆ ನಮ್ಮ ಬ್ರೈನ್ಸ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಅದನ್ನು ನಮ್ಗೆ ಇದ್ದಕ್ಕಿದ್ದಂಗೆ ಏನೇನೋ ಅನಿಸೋದು, ಡೆಲ್ಯೂಷನೇಷನ್ಸ್ ಅವ್ರಿಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ದಿಲೀಪ್ ರಾಜ್ ಅವರೂ ಹೇಳಿದ್ದಾರೆ ಅಂತ ಹೇಳಿ ಮೇಡಮ್ ಅವರು ಹೇಳಿದ್ದಾರೆ. ಅವರು ಹಿಂಗೆಲ್ಲ ಪ್ರಿಡಿಕ್ಷನ್ಸ್ ಹೇಳಿದರು. ಇವೆಲ್ಲನೂ ಥರ್ಡ್ ಐ ಓಪನ್ ಆಗಿದೆ, ಇದು ಕೆಲವರು ಹೇಳ್ತಾರೆ. ಆದರೆ ಪ್ರಿಡಿಕ್ಷನ್ಸು ಕೆಲವು ನಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮಗೆ ಇದು ಎಕ್ಸಾಬ್ರೆಂಟಾಗಿ ಸಿಮ್ಟಮ್ಸ್ನ ಹೇಳ್ಕೊಂಡು ಹೋಗ್ತೀವಿ. ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅದು ಇದು ಅಂತೇಳಿ ಜಾಸ್ತಿ ಅಂದರೆ ಓರಲ್ ಡಯರಿ ಅನ್ಬೋದು, ಅಥವಾ ಅವ್ರದ್ದೇ ಆದ ಒಂದು ವೇನಲ್ಲಿ ಮಾತಾಡ್ತಾ ಇರ್ತಾರೆ. ಇವೆಲ್ಲನೂ ಬರ್ದಂಗೆ ಕಾಪಾಡ್ಕೋಬೋದು ಈ ಸೈಕೋಡೆಲಿಕ್ನಲ್ಲಿ. ಆದರೆ ಏನಂತ ಹೇಳಿದ್ರೆ ಅದು ಪ್ರಾಪರಾಗಿ ಮಾಡಬೇಕು. ಇಂಪ್ರಾಪರಾಗಿ ಮಾಡಿದ್ದಾಗ ಇಟ್ ಮೇ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್. ಅದು ಪ್ರಾಪರ್ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ದಾಗ ಓನ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಈಗ ಕ್ರಿಯಾಯೋಗದಲ್ಲಿ ಮಾಡ್ತೀವಿ. ಕ್ರಿಯಾಯೋಗದಲ್ಲಿ ಮಾಮೂಲಾಗಿ ಅಶ್ವಿನಿ ಮುದ್ರಾ ಅಂತೇಳಿ ಮಾಡೋದು ನಾವಿಬ್ಬರು ಡಿಸ್ಕಷನ್ನು ಮಾಡಿದ್ದೀವಿ ಸರ್. ಆ ಕ್ರಿಯಾಯೋಗ ಅಶ್ವಿನಿ ಮುದ್ರಾ ಮಾಡುವಾಗ ನಾನೇನು ಮಾಡ್ತೀನಿ, ಅಶ್ವಿನಿ ಮುದ್ರಾ ನಮ್ಮ ಆ್ಯನಲ್ ಪಾರ್ಟ್ನ ಮೇಲಕ್ಕೆ ಎತ್ತುವಂಥದ್ದು, ಜನರಲ್ ಆಗಿ ಹೇಳುವಂಥದ್ದು. ನಾವು ಸೆನ್ಸೇಷನ್ನ ತಗೊಂಡು ಹೋಗ್ತೀವಿ. ಜಸ್ಟ್ ನಾಟ್ ಪುಲ್ಲಿಂಗ್ ಅಪ್ ಆಫ್ ಅವರ್ ಆ್ಯನಸ್, ಇಟ್ ಈಸ್ ಎ part of thing we are provoking. Our sensation is moving up and it is settled in our brain. ಹೈಪೋಥ್ಯಾಲಮಸ್ವರೆಗೂ ಬರೋಂಗೆ ಮಾಡ್ಕೊಳ್ತೀವಿ. ಇದೊಂದು ಬಂದಾಸ್, ತ್ರಿಬಂದಾಸ್ ಬಗ್ಗೆನೂ ನಾವು ಮಾತಾಡಿದ್ವಿ, ಆದರೆ ಲಿಮಿಟೆಡಾಗಿ ಮಾತಾಡಿದ್ದೀವಿ. ಈ ತ್ರಿಬಂದಾಸ್ ಅಂತ ಹೇಳಿದ್ದಾಗ ಮೂಲಬಂಧ, ಉಡ್ಡೈನಿ ಬಂಧ, ಜಲಂಧರ್ ಬಂಧ ಅಂತೇಳಿ, ಇದು ಒಂದೇ ಸತಿ ಮಾಡಿದ್ದಾಗ ಮಹಾಬಂಧ ಅಂತೇಳಿ ಕರಿತೀವಿ. 4 ಬಂಧಾಸ್ ಅಂತ ಹೇಳ್ತಾರೆ. ಅದು 4 ಬಂಧಗಳಲ್ಲ, ಇರೋದೇ 3 ಬಂಧಗಳು. ಒಂದೇ ಸತಿ ಮಾಡಿದರೆ ಮಹಾಬಂಧ ಅಂತಲೇ ಕರೀತಾರೆ. ಅದನ್ನು ಮಾಡುವಾಗ ನಮ್ಮ ಜೊತೆಯಲ್ಲಿ ನಾವು ಇರೋದು ಹೇಗೆ, ಈಗ ಉದಾಹರಣೆಗೆ ಮಾಡಿದ್ದಾಗ ನಮ್ಮ ಬೆನ್ನಲ್ಲಿ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಮೇಲೆ ಹೋಗುತ್ತೆ. ಹೋಗಿದ್ರು ಅದನ್ನು ಈಗ ಸಿಲ್ಲಾ ಟರ್ಷಿಕಾ ಅಂತೇಳಿ ನಮ್ಮ ಮೆದುಳು ಮಧ್ಯಭಾಗದಲ್ಲಿ ಒಂದಿದೆ. ಅಲ್ಲಿ ನಮಗೂ ಪೀನಿಯಲ್ ಗ್ಲ್ಯಾಂಡ್, ನಾವು ತಾಯಿ ಹೊಟ್ಟೆನಲ್ಲಿದ್ದಾಗ ಏನು ಗ್ಲ್ಯಾಂಡ್ ಇರುತ್ತೋ ಆ ಗ್ಲ್ಯಾಂಡ್ ಬಂದು ರೂಡಿಮೆಂಟ್ರಿಗೆ ಹೋಗುತ್ತೆ, ಸಣ್ಣದಾಗಿ ಹೋಗಿರುತ್ತೆ, ಅದು ಕೆಲಸ ಮಾಡಲ್ಲ. ಆ ಕೆಲಸ ಮಾಡ್ದಂಗೆ ಇರೋದನ್ನು ನಾವು ಆ ಪೆನಿಟ್ರೇಟ್ ಹೊಡೆದು ನಾವು ಓಪನ್ ಮಾಡ್ಕೊಂಡಿದ್ದಾಗ ಥರ್ಡ್ ಐ ಓಪನ್ ಆಗಿದೆ ಅಂತ ಹೇಳ್ತಾರೆ. ಥರ್ಡ್ ಐ ಅನ್ನೋದಕ್ಕಿಂತ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಶನ್ ಅಂತಲೂ ಕರಿತೀವಿ. ಸೈನ್ಸ್ ಪ್ರಕಾರ, ಮೆಡಿಕಲ್ ಸೈನ್ಸ್ ಪ್ರಕಾರ ಇಟ್ ಈಸ್ ದೇರ್ ಇನ್ ಅವರ್ ಚೈಲ್ಡ್ಹುಡ್, ಅರ್ಲಿ ಚೈಲ್ಡ್ಹುಡ್. ಅದು ಡೆವಲಪ್ ಆಗ್ತಾ ನಾವು ನಮ್ಮ ಅಬ್ಸರ್ವೇಷನ್ 99% ಅವರ್ ಹ್ಯಾಬಿಟ್ಸ್ ಈಸ್ ನಾಟ್ ಅಟ್ ಆಲ್ ಹ್ಯಾಬಿಟ್ಸ್, ಹ್ಯಾವ್ ಎ ಬಿಟ್ ಅಂದರೆ ನಾವು ಅಬ್ಸರ್ವೇಷನ್ ಮಾಡಿ ನಮ್ಮ ಅಜ್ಜಿ ಅವ್ರಿಗಿತ್ತು, ಇವ್ರಿಗಿತ್ತು, ಜೆನೆಟಿಕ್ ಪ್ರಾಬ್ಲಮ್ಮು, ಇವೆಲ್ಲನೂ ಕಥೆಗಳೇ ಹೇಳ್ಕೊಂಡು ಬರ್ತೀವಿ. ಇವೆಲ್ಲನೂ 99% ಟ್ರ್ಯಾಶ್. ನಾನು ನಂಬೋದಿಲ್ಲ, ನಮ್ಮ ಜೀನ್ಸ್ನಲ್ಲಿ ಎಲ್ಲನೂ ಇಲ್ಲ. ಅದು ಜ್ಞಾಪಕ ಇಟ್ಕೊಂಡೋದು ಇದೆ. ಆದರೆ ಹೇಗೆ ಅಂತ ಹೇಳಿದ್ದಾಗ ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಮೆಸೆಂಜರ್ RNA, DNA, MRA, ಪ್ರತಿ ಕ್ರೋಮೋಸೋಮ್ಸ್ ಇವೆಲ್ಲನೂ ನಾವು ಚೇಂಜ್ ಮಾಡ್ಕೋಬೋದು. ಆದರೆ ಇಟ್ ನೀಡ್ಸ್ ಓನ್ಲಿ ಇಂಟೆನ್ಸ್ ಪ್ರಾಕ್ಟೀಸ್. ನಾನು ದಿನ ಬೆಳಗ್ಗೆ 3 ಗಂಟೆಗೆ ಎದ್ದು 1 ಅವರ್ ಈ ಚಳಿನಲ್ಲಿ ಮಾಡಿದ್ದಾಗಲೂ ಬೆವರು ಬರುತ್ತೆ. ಏನು ಮಾಡಿದಾಗ? ಈ ಕ್ರಿಯಾಸ್ ಎಲ್ಲ ಮಾಡಿದ್ದಾಗ, ತಾಲವ್ಯ, ಕೆಚರಿ ಮುದ್ರಾ. ಈಗ ಅತ್ಯಂತ ಮುಖ್ಯವಾದದ್ದು, ಬೇಕಾದಷ್ಟು ಜನಕ್ಕೆ ಗೊತ್ತಿಲ್ಲದಿರೋವಂಥದ್ದು, ಈಗ ನಮ್ಮ ಹಲ್ಲು ಒಸಡು ಮಧ್ಯದಲ್ಲಿ ಒತ್ತಿದರೆ ನಭೋ ಮುದ್ರಾ, ಅದರ ಮೇಲ್ಪಟ್ಟಿ ಒತ್ತಿದರೆ ಬಿಂದು ಮುದ್ರಾ, ಅದನ್ನು ಕೆಳಗಡೆ ನಾಲಿಗೆನ ಟ್ವಿಸ್ಟ್ ಮಾಡಿದರೆ ಕೆಚರಿ ಮುದ್ರಾ ಅಂತೇಳಿ. ಈ ಮುದ್ರೆಗಳು ಮಾಡಿ ನಮ್ಮ ಪ್ರಾಣವಾಯುನ, ಈ ಅಪಾನ, ಸಮಾನ, ಉದಾನ, ವ್ಯಾನ, ಪ್ರಾಣ ಇವೆಲ್ಲನೂ ತಂದು ನಮ್ಮ ಮೆದುಳಿನಲ್ಲಿ ಕುಣಿಸ್ಕೋಬೇಕು. ಇದು ಸಾಧ್ಯ ಅನ್ನೋದಕ್ಕಿಂತ ಖಂಡಿತವಾಗಿ ಸಾಧ್ಯ. ಸೊ ಬಟ್ ಇದರಿಂದ ಹಾರ್ಟ್ಗೆ ಏನು ಸಂಬಂಧ ಇದೆ ಸರ್ ಇದೆಲ್ಲದರಿಂದ? ಸರ್, ಅದನ್ನೇ ನಮ್ಮ ಹಾರ್ಟ್ ಪ್ರಾಬ್ಲಮ್ ಅನ್ನೋದಲ್ಲ. ನಾವು ಮಾಡ್ತಾ ಇರೋದೇನಂತ ಹೇಳಿದರೆ,
ಇವೆಲ್ಲ ಮಾಡೋದ್ರಿಂದ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಮೇಕಿಂಗ್ ವಿ ಆರ್ ಹ್ಯಾಪಿಲಿ. ಎಸ್. ಆ ಕಾರ್ಡಿಯಾಕ್ ಪ್ರಾಬ್ಲಮ್ಮು, ರೆಸ್ಪಿರೇಟರಿ ಪ್ರಾಬ್ಲಮ್ಮು, ಎಂಟೈರ್ ಬಾಡಿ ಸಿಸ್ಟಮ್ನ ನಾವು ರೆಗ್ಯುಲರೈಸ್ ಮಾಡ್ಕೊಳ್ತಾ ಇದ್ದೀವಿ. ನಮಗೂ ಈ ಯಾವುದೇ ರೀತಿಯಲ್ಲಿ ಅನಾರೋಗ್ಯ ಬರದಂಗೆ ಕಾಪಾಡಿಕೊಂಡೋದು ಇದು ಒಂದು ದಾರಿ. ಅನಾರೋಗ್ಯ ಬರದಿರೋ ಹಾಗೆ ಕ್ವಾಂಟಮೈಸ್ಡ್ ವೇ. ಎಸ್, ಅದರ ಒಂದಷ್ಟು ದಾರಿಗಳನ್ನ ಹೇಳಿದರು. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ಇತ್ತೀಚೆಗೆ ಜಿಮ್ಗೆ ಹೋಗುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಜಿಮ್ಗೆ ಹೋಗೋದು ಕೂಡ ಅಂದರೆ ಅದು ಕೂಡ ಒಂದು ಕಾರಣ ಈ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಅನ್ನೋದು ಒಂದು ನಂಬಿಕೆ ಅಥವಾ ಮೂಢನಂಬಿಕೆ ನಮ್ಮ ಜನರಲ್ಲಿ ಬಂದಿದೆ. ಸರ್, ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ? ಈಗ ಜಿಮ್ಗೆ ಯಾವಾಗ ಹೋಗ್ತೀವಿ, ನಮ್ಮ ಶರೀರ ಕರಗಿಸ್ಬೇಕು ಅಥವಾ ಫಿಟ್ ಆಗಿರಬೇಕು ಅಂತೇಳಿ. ಅದಕ್ಕಿಂತ ಮುಂಚೆ ಮಾಡಿರೋ ನಾವು ಯಾರೂ ಲೆಕ್ಕ ಆಗ್ತಾ ಇಲ್ಲ ಸರ್. ಅದನ್ನು ನೀವು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೇನು ಕೆಟ್ಟ ಅಭ್ಯಾಸಗಳಿತ್ತು, ಜೊತೆಯಲ್ಲಿ ನೀವು ಯಾವ ರೀತಿ ನಿಮ್ಮ ಜೀವನ ನಡೆದಿತ್ತು ಇವೆಲ್ಲನೂ ತಿಳ್ಕೊಳ್ತಾ ಇಲ್ಲ. ಎಕ್ಸಸೈಸ್ ಮಾಡೋಕೆ ಹೋಗ್ತಾರೆ, ಕಾರ್ಡಿಯಾಕ್ ಅಂತೇಳಿ, ಬೈಸೆಪ್ಸು, ಟ್ರೈಸೆಪ್ಸು, ಏನೇನೋ. ನಿಜವಾಗಲೂ ಈ ಫಿಸಿಕಲ್ ಎಕ್ಸಸೈಸಸ್ಗೂ ಯೋಗಕ್ಕೂ ಇರೋ ವ್ಯತ್ಯಾಸ ಗೊತ್ತಾದ ಮೇಲೆ ನಿಜವಾಗಲೂ ಫಿಸಿಕಲ್ ಎಕ್ಸಸೈಸಸ್ ಜೀರೋ ಅಂತ ಹೇಳ್ತೀನಿ ಸರ್. ಫಿಸಿಕಲ್ ಎಕ್ಸಸೈಸಸ್ ಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದರೆ, ನಾವು ವಿ ಆರ್ ಮೇಕಿಂಗ್ ಓನ್ಲಿ ಮಸಲ್ಸ್ ಸ್ಟ್ರೆಂಗ್ತನಿಂಗ್, ನಾಟ್ ಇನ್ನರ್ ಕಾನ್ಸಿಯಸ್ ಸ್ಟ್ರೆಂಗ್ತನಿಂಗ್. ನೀವು ಹೇಳಿದಂಗೆ ನನಗೆ ಒಂದಷ್ಟು ಅಂದರೆ ಬಂಧಗಳು, ಮುದ್ರೆಗಳು, ಆ ಮೂಲಕ ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಬಹುದು ಮತ್ತು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರಿ. ಸೊ ಅದ್ರ ಜೊತೆಗೆ ಹೃದಯದ ಆರೋಗ್ಯಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರುವಂಥದ್ದು ಏನಾದರೂ ಆಹಾರ ಏನಾದರೂ ಇದೆಯಾ ಸರ್? ಹೌದು ಸರ್. ನಾವು ಆಹಾರ ಅಂತ ಹೇಳಿದ್ದಾಗ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು, ಈಗ ಚಿಯಾ ಸೀಡ್ಸ್, ಫ್ಲೇಕ್ ಸೀಡ್ಸ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ನಮ್ಗೆ ಹಾರ್ಟ್ಗೆ ಬೇಕಾಗಿರುವಂಥವು, ಜೊತೆಯಲ್ಲಿ ನಮ್ಮ ಬ್ರೈನ್ ಕೆಮಿಕಲ್ಸ್ ರಿಲೀಸ್ ಆಗುವಂಥವು. ಈಗೇನು ಪ್ರೋಬಯೋಟಿಕ್ ಅಂತೇಳಿ ಫುಡ್ಗಳು ಬೇಕಾದಷ್ಟು ಬಂದಿದೆ. ಅದನ್ನಲ್ಲಿ ಮೊಳಕೆ ಕಾಳುಗಳನ್ನ ಸ್ವಲ್ಪ ಪ್ರೋಟೀನ್ ಫುಡ್, ಫ್ಯಾಟ್ ಅಂತ ಹೇಳಿದ ತಕ್ಷಣ ನಮ್ಮವರು ಮಾಂಸ ಅಥವಾ ಮೊಟ್ಟೆಗೆ ಹೋಗ್ತಾರೆ. ಅದು ಮೀನು ತಗೋಬೋದು, ಮಾಂಸಾಹಾರಿಗಳು ತಿನ್ನಲೇಬೇಕು ಅಂತ ಹೇಳಿದ್ರೆ ಮೀನು ತಗೋಬೋದು. ಈ ನಮ್ಮ ಕೋಳಿ, ಫಾರಮ್ ಕೋಳಿನ ತಗೋಬೇಡ್ರಿ ಅಂತೇಳಿ ಕೇಳ್ಕೊಳ್ತೀವಿ. ಏನಕ್ಕೆ ಅಂತ ಹೇಳಿದರೆ ಅದು ಬೆಳೀತಾ ಇರೋದು, ಬದುಕ್ತಾ ಇರೋದು ಡೆಕ್ಸಾಮೆಥಾಸೋನ್ನಿಂದ ಮಾತ್ರನೇ. 48 ದಿನಗಳಲ್ಲಿ ಉದ್ಧಾರ ಆಗ್ತಾರೆ ಅಂತ ಹೇಳಿದರೆ ಅವ್ರು ಏನು ಮಾಡಿರಬೇಕು ಸರ್? ಯಾವುದೋ ಒಂದು ಅಕ್ರಮ ಮಾಡಿರಬೇಕು. ಸಕ್ರಮ ಅನ್ನೋದು ಮಾಡಿದ್ದಾಗ 48 ದಿನಗಳಲ್ಲಿ ಡೆವಲಪ್ ಆಗೋಕ್ಕಾಗಲ್ಲ. ನಮಗೆ ಫಾರ್ಮ್ ಕೋಳಿನೇ ಸಿಗುತ್ತೆ, ನಿಮಗೆ ನಾಟಿ ಕೋಳಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. 99% ಸಿಗಲ್ಲ, 1%, 2% ಸಿಗ್ಬೋದು. ಸೊ ಈಗ ಚಿಕನ್ ತಿನ್ನೋರು ಏನು ಮಾಡ್ಬೇಕು ಸರ್? ಹಂಗಾರೆ ಬಿಡ್ರಿ, ಏನು ತಿನ್ನಲೇಬೇಕು ಅಂತ ಏನಾದರೂ ಇದೆಯಾ ಸರ್? ನಿಮ್ಮ ಆರೋಗ್ಯಕ್ಕಿಂತ ನಿಮ್ಮ ತಿನ್ನೋ ಚಟ ಮುಖ್ಯ ಅಲ್ಲ. ಅದರಲ್ಲಿ ಪ್ರೋಟೀನ್ ಇರುತ್ತೆ ಅಂತ ತುಂಬ ಜನ ಅದನ್ನು ಜಾಸ್ತಿ ತಿಂತಾರೆ. ಪ್ರೋಟೀನ್ ಯಾವುದ್ರಲ್ಲಿಲ್ಲ. ಮೊಳಕೆ ಕಾಳು ಕಟ್ರಿ, ನಾನು ತಿಂತಾ ಇದ್ದೀನಿ. ಐ ಆಮ್ 62 years old. ನಾನು ಬೇರೆ ಯಂಗ್ಸ್ಟರ್ಸ್ನ ಒಂದು 35-40 ವರ್ಷದೊಳಗಡೆ ಅಥವಾ 25 ವರ್ಷದ ಹುಡುಗನ ನನ್ನ ಜೊತೆಯಲ್ಲಿ ಕಳಿಸ್ರಿ, ಇಬ್ಬರು ಜಾಗಿಂಗ್ ಮಾಡೋಣ. ನಾನು 2 hours ನಾನ್ ಸ್ಟಾಪ್ ಆಗಿ ಮಾಡ್ತೀನಿ. ಯಾರಾದರೂ ಯಂಗ್ಸ್ಟರ್ಸ್ ಮಾಡೋಕ್ಕೆ ಧೈರ್ಯ ಇದೆಯಾ? ಸುಸ್ತಾಗಿ ಬೆವರೆಲ್ಲ ಕಿತ್ಕೊಂಡು ಬರುತ್ತೆ ಸರ್. ಪ್ರೋಟೀನ್ ಅದು ಡೈಟ್ನಲ್ಲಿ ನಿಮ್ಗೆ ಬೇಕಾಗಿರೋದು ಬೇಡದಿರೋದು ಮಾತ್ರನೇ. ಪ್ರೋಟೀನ್ ಸಿಕ್ಕಲ್ಲ, ಫ್ಯಾಟ್ ಸಿಕ್ಕಲ್ಲ, ಏನಿಲ್ಲ. ಫ್ಯಾಟ್ಗೋಸ್ಕರ ನಾನು ಏನು ಮಾಡ್ತೀನಿ, ಎಳ್ಳು, ಎಣ್ಣೆ, ತುಪ್ಪ, ನಾಟಿ ಹಸು ತುಪ್ಪ, ಈ ರೀತಿ ಬೇಕಾಗಿರೋವನ್ನು ತೊಗೊಳ್ತೀವಿ ಸರ್. ಎಲ್ಲ ನಮ್ಗೆ ಬೇಡದಿರೋವೆಲ್ಲ ತೊಗೊಂಡು ನಾನು ಹಂಗೆ ಹಿಂಗೆ ಅಂತ ಹೇಳಿದಾಗ ಫೈನಲ್ ಆಗಿ ಏನಿದೆ, ವೇರ್ ವಿ ಆರ್ ವಿತೌಟ್ ಎನಿ ಪ್ರಾಪರ್ ಫುಡ್ ವಿ ಆರ್ ಡೈಯಿಂಗ್ ಇಟ್. ಮುದ್ದೆ ತಿನ್ನಿರಿ, ನಾನು ಜೋಳ, ಭತ್ತ ಎಲ್ಲನೂ ತಿಂತೀನಿ. ಯಾವುದು ಇದು ಅನ್ನೋದು ಅನ್ನೋದಲ್ಲ. ಅಂದರೆ ಅದು ಎಕ್ಸೆಪ್ಟ್ ನಾವು ಅದು ಮೊಟ್ಟೆನೂ ತಿನ್ನಲ್ಲ, ಯಾವುದೇ ರೀತಿ ಮಾಂಸಾಹಾರಿ ನಾನಲ್ಲ, 100% ಶಾಕಾಹಾರಿ ಅಂತ ಹೆಮ್ಮೆನಿಂದ ಹೇಳ್ಬೋದು. ನಮ್ಮ ಮಿಸ್ಸಸ್ ಇವತ್ತಿಗೂ ಕಾಡ್ತಾರೆ, ಅದು ತಿನ್ಬೋದಲ್ವಾ, ನಾನೇ ತಿಂತಾ ಇದ್ದೀನಿ, ನೀವು ಹೇಗೆ ತಿನ್ನಬಾರ್ದು. ನನಗಿಷ್ಟ ಇಲ್ಲ. ಬಿ ಹ್ಯಾಪಿ ವಾಟ್ ಎವರ್ ಯು ವಾಂಟ್, ಯು ವಿಶ್, ಯು ಕ್ಯಾನ್ ಎಂಜಾಯ್ ಯುವರ್ ಥಿಂಗ್ಸ್. ಅದು ಸರ್ ನಮ್ಗೆ ಮದುವೆ ಬೇಡದಿರೋವು ಬೇಕಾಗಿರೋವು. ಆಹಾರದಲ್ಲಿನೂ ಆಗಲಿ ಯಾವುದೇ ಆಗಲಿ, ಚಿಯಾ ಸೀಡ್ಸ್, ಫ್ಲೇಕ್ ಸೀಡ್ಸ್ ನಮ್ಗೆ ಬೇಕಾದಷ್ಟಿದೆ. ಅಲ್ವಿ ಬೀಜ ನಿಮ್ಮೂರ ಕಡೆ ಬೇಕಾದಷ್ಟು ತಿಂತಾರೆ. ಅಲ್ವಿ ಬೀಜ, ಅಲ್ವಿ ಬೀಜ, ಓಕೆ. ಗೋಂದ್, ಕಟಾರಿ ಗೋಂದ್ ಅಂತೇಳಿ
ಜೇನುತುಪ್ಪ ಇದೆಲ್ಲ ಇದೆ ಸರ್. ನಮ್ಗೆ ಆಹಾರ ಇಲ್ದಿರೋ ರೀತಿಯಲ್ಲಿ ಎಲ್ಲಿ ಕಡಿಮೆ ಇಲ್ಲ. ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ಎಲ್ಲ ಇದೆ. ಚಾಯ್ಸ್ ಈಸ್ ಯುವರ್ಸ್. ಎಸ್. ಸೊ ಹಾಗೆ ನಾವು ಹೃದಯದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಇತ್ತೀಚಿನ ಒಂದಷ್ಟು ಪ್ರಕರಣಗಳನ್ನ ಉದಾಹರಣೆಗೆ ಇಟ್ಕೊಂಡು. ಸೊ ಸರ್ ಹೇಳಿರೋದನ್ನು ಒಂದು ಸಲ ನಾವು ಗಮನಿಸಿದರೆ, ಅಂದರೆ ಆಹಾರದ ಮೂಲಕ ಕೂಡ ನಿಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಮತ್ತು ಸ್ಟ್ರೆಸ್ ಮಾಡ್ಕೊಳ್ಳದೆ ಇರುವಂಥದ್ದು ಅದಕ್ಕೆ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಯೋಗ, ಪ್ರಾಣಾಯಾಮ ಮತ್ತೊಂದಷ್ಟು ಬಂಧಗಳು, ಮುದ್ರೆಗಳು, ಆ ಮೂಲಕ ಕೂಡ ನಿಮ್ಮ ಓವರಾಲ್ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಆ ಮೂಲಕ ಹೃದಯ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಗೋಸ್ ವಿದೌಟ್ ಸೇಯಿಂಗ್, ಹೇಳಲೇಬೇಕಾಗಿಲ್ಲ. ಇನ್ನು ಇದ್ರ ಹೊರತಾಗಿ ನಾವು ಜಿಮ್ಮು ಆ ಥರದ ಕಾರಣಗಳು ಯಾವುದೂ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ, ವ್ಯಾಕ್ಸಿನೇಷನು, ಜಿಮ್ ಇದೆಲ್ಲ ಒಪಿನಿಯನ್ ಅಷ್ಟೇ ಬಿಟ್ಟರೆ ಇದ್ರ ಮೇಲೆ ಯಾವುದೂ ಸ್ಟಡಿ ಆಗಿಲ್ಲ. ಓಕೆ, ಇವತ್ತು ಲಕ್ಷಾಂತರ ಜನ ಜಿಮ್ಗೆ ಹೋಗ್ತಾರೆ. ಓಕೆ, ಕೋಟ್ಯಾಂತರ ಜನ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಮತ್ತು ಇದಕ್ಕೆ ಸಂಬಂಧ ಕಲ್ಪಿಸೋದು ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ, ಯಾಕೆಂದರೆ ಅದು ಯಾವುದೂ ಕೂಡ ಪ್ರೂವ್ ಆಗಿಲ್ಲ. ಆದರೆ ನಮ್ಮ ಕೈಯಲ್ಲಿರುವಂಥದ್ದು ಏನು ಅಂತಂದರೆ, ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು, ಒಳ್ಳೆ ನಿದ್ದೆ ಮಾಡುವಂಥದ್ದು, ಸ್ಟ್ರೆಸ್ ಮಾಡ್ಕೊಳ್ಳದೇ ಇರುವಂಥದ್ದು. ಓಕೆ, ಆಮೇಲೆ ನಮ್ಮ ದೇಹಕ್ಕೆ ಬೇಕಾದ ವ್ಯಾಯಾಮ, ಪ್ರಾಣಾಯಾಮ, ಯೋಗಾಸನ ಇದನ್ನು ಮಾಡುವಂಥದ್ದು. ಇದನ್ನ ಮೂಲಕ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ದರೆ ನಮ್ಮ ಹೃದಯ ಕೂಡ ಚೆನ್ನಾಗಿರುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಸುಬ್ಬಯ್ಯ ಅವರ ಕಾಂಟ್ಯಾಕ್ಟ್ ಡೀಟೇಲ್ ಬೇಕು ಅಂದರೆ ಅವ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಆಸಕ್ತರು ಅವ್ರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ, ನಾನು ಡಾಕ್ಟರ್ ಸುಬ್ಬಯ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಆನ್ಲೈನ್ ಸಂಪರ್ಕಿಸ್ಬೋದಲ್ಲ ಸರ್ ನಿಮ್ಮನ್ನು? ಆನ್ಲೈನ್. ಅವರ ಆನ್ಲೈನ್ ಕನ್ಸಲ್ಟೇಷನ್ ತುಂಬ ಇರುತ್ತೆ ಡಾಕ್ಟ್ರದು. ಅವರ ಒಂದು ಫೋನ್ ನಂಬರ್ ಹಾಕಿರ್ತೀವಿ ಮತ್ತು ಅವರು ಯಾವೆಲ್ಲ ಕಾಯಿಲೆಗಳಿಗೆ ನೀವು ಅವ್ರನ್ನ ಸಂಪರ್ಕಿಸ್ಬೋದು ಅನ್ನೋ ಡೀಟೇಲ್ಸ್ ಕೂಡ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಆಸಕ್ತರು ದಯವಿಟ್ಟು ಸಂಪರ್ಕಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.